ಗೈಸ್ ಎಲ್ಲ ಚಿಂದಿ ಮಾಡಾಕ್ಬಿಟ್ಟೆ. ಬಾಟಲ್ಗಳು, ಅಲ್ಲಿದ್ದಿದ್ದು ವಾಸು, ಚೇರು, ಏನೋ ಹೊಡೆದಾಕೋದು ಗಿಡ್ದಾಕೋದಿಲ್ಲ ಇದೆ ಅಂತೇಳಿ ಹಿಂಗೆ. What is up fam? Hi, so welcome back to what is up fam? Hi, so welcome back to my new vlog guys. So ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ಕೆಳಗಡೆಯಿಂದ. ಆ್ಯಂಡ್ ಅಲ್ಲಿ ನೋಡಿ ನಮ್ಮ ಅಮ್ಮ ನಿಂತ್ಕೊಂಡು ನೋಡ್ತವ್ರು ನೋಡಿ, ಅಲ್ಲಿ ನೋಡಿ ಹಿಂಗೆ ನೋಡ್ತವ್ರು ನೋಡಿ. ಸೊ ಈಗ ಕತೆ ಏನು ಅಂದರೆ, ನನ್ನ ಕಾರ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಸ್ಕೋಡಿ ಬೋರ್ಡಿದು, ಅದರದ್ದು ಲಾಕ್ ಸೆಟ್ನ ತೆಗಿಸ್ಬೇಕು. ಅದಕ್ಕೆ ಕೆಲವೊಬ್ರು ಮೆಕ್ಯಾನಿಕ್ ಇದ್ದಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ, ಲೆಟ್ಸ್ ಗೋ. ಗೈಸು ಮೆಕ್ಯಾನಿಕ್ನ ಕರ್ಕೊಂಬಂದಿದ್ದೀನಿ, ಅವ್ರು ಚೆಕ್ ಮಾಡ್ತಿದ್ದಾರೆ. ಫಸ್ಟ್ ಒಂದ್ಸರಿ ನೋಡ್ತಾರಂತೆ ಏನೇನು ಟೂಲ್ಸ್ ತರಬೇಕು ಅಂತ. ಇಲ್ಲ ಹತ್ರನೇ ಇರೋದು. ಸೊ ಅವ್ರು ಗಾಡಿ ಕೊಟ್ಟು ಕಳಿಸ್ತೀನಿ, ಅವ್ರು ಮತ್ತೆ ಹೋಗಿ ಟೂಲ್ಸ್ ಏನು ಬೇಕೆಲ್ಲ ಎತ್ಕೊಂಬರಲಿ. ಈಗ ಸದ್ಯಕ್ಕೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಗಾಡಿ ಕೊಟ್ಟು ಕಳಿಸಿದ್ದೀನಿ. ಗಾಡಿ ನಮ್ಮ ಸ್ಕೋಡಿ ಬೋರ್ಡಿನೇ ಅಲ್ಲಿಗೆ ತೊಗೊಂಡೋಗ್ಬೇಕು ನಮ್ಮ ಸರ್ವಿಸ್ ಸೆಂಟ್ರಿಗೆ ಅಂತವ್ರು, ಅವರು ತೆಗಿಯೋಕ್ಕೆ. ಅದನ್ನು ಏರ್ ಬ್ಯಾಗ್ ಎಲ್ಲ ಇರುತ್ತೆ ಅದರಲ್ಲಿ, ಹಂಗೆ ತೆಗಿಯೋಕ್ಕಾಗಲ್ಲ ಅಂತವ್ರೆ. ಸೊ ಗಾಡಿ ಕೀಯಿಂದ ಸ್ಟಾರ್ಟ್ ಆಗ್ತಿಲ್ಲ ಅಂತ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಕೇಬಲ್ ತೊಗೊಂಬಂದ್ರು, ಅದು ವಯರು ತೊಗೊಂಡು ಈಗ ಈ ಗಾಡಿನ ಅಲ್ಲಿ ಮೆಕ್ಯಾನಿಕ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅವರು ಲಾಕ್ ಸೆಟ್ನ ತೆಗೆದು ನನಗೆ ಫೋನ್ ಮಾಡ್ತಾರೆ. ಸೊ ಗಾಡಿ ಶುರು ಆಗೋಯ್ತು. ಸೊ ಸ್ಕೋಡಿ ಬೋರ್ಡಿನ ಎತ್ತಾಕೊಂಡು ಹೋದರು. ನಮ್ಮ ಸ್ಕೋಡಿ ಬೋರ್ಡಿ ಹೋಗ್ತಾನೆ ಇರ್ತಾಳೆ, ಬರ್ತಾನೆ ಇರ್ತಾಳೆ. ಏನು ಮಾಡೋಣ. ಈಗ ನಾನು ಮೇಲೋಗಿ ನನ್ನ ಪ್ರೋಟೀನ್ ಶೇಕ್ನ ಕುಡಿದು, ಸ್ಮೂತಿನ ಕುಡಿದು ಇದು ಮುಂದಿನ ಕೆಲಸ ಏನು ಅಂತ ನೋಡಬೇಕು. ವ್ಲಾಗ್ ಎಡಿಟ್ ಮಾಡಬೇಕು ಫಸ್ಟು. ಅದೇ ಇರೋದು ನನ್ನ ದಿನದ ಕೆಲಸ, ಎವ್ರಿ ಡೇ ವರ್ಕ್. ಅದು ಬಿಟ್ಟರೆ ಒಂದಷ್ಟು ಡಿಫ್ರೆಂಟ್ ಬ್ಲಾಗ್ಸ್ನ ಪ್ಲ್ಯಾನ್ ಮಾಡ್ತಿದ್ದೀನಿ ಗೈಸ್. ಸೊ ಐ ಆಮ್ ಜಸ್ಟ್ ಕಮಿಂಗ್ ಔಟ್ ಆಫ್ ಸಮಥಿಂಗ್ ಮೆಂಟಲಿ. ಅದಾದಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ ಫಸ್ಟ್ ಶೋರ್ ಬರುತ್ತೆ. ಫ್ಯಾಮ್ಸು ಮನೆಗೆ ಹೋಗಿ ವಾಪಸ್ ಕೆಳಗಡೆಯಿಂದ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿ, ಈಗ ಫೇಸ್ ವಾಶ್ ಮಾಡಿಕೊಂಡು ಜಿಮ್ಮಿಗೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಬೈಕ್ ಇಲ್ಲ, ನಮ್ಮ ಅಮ್ಮ ಎತ್ಕೊಂಡು ಹೋದರು. ಕಾರು ಇಲ್ಲ, ಕಾರು ಅಲ್ಲಿ ನಿಲ್ಸ್ಕೊಂಡಿದ್ದಾರಲ್ಲ ಸರ್ವಿಸ್ ಸೆಂಟ್ರಲ್ಲಿ. ಈಗ ಆಟೋ ಬುಕ್ ಮಾಡಿದ್ದೀನಿ, ಆಟೋಲ್ಲಿ ಹೋಗ್ಬೇಕು ಜಿಮ್ಗೆ. 1:30ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಈವ್ನಿಂಗ್ ಹೋಗ್ಬೇಕಿತ್ತು, ಯೂಶಲಾಗಿ ಈವ್ನಿಂಗ್ ಹೋಗ್ತಿದ್ದೆ, ಬಟ್ ಇವತ್ತು ಸ್ವಲ್ಪ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಜಿಮ್ ರೀಚ್ ಆಗಿದ್ದೀನಿ. ಆ್ಯಂಡ್ ಈಗ ಲಿಫ್ಟ್ ವರ್ಕ್ ಆಗ್ತಿದೆ ನಮ್ಮ ಜಿಮ್ದು ಪುಣ್ಯಕ್ಕೆ. ಏನೋ ಲೆಟ್ಸ್ ಗೋ ಗೈಸ್. ಸೊ ಜಿಮ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಈಗ ಆಟೋ ಬುಕ್ ಮಾಡಿದ್ದೀನಿ. ಇನ್ನು ಡೈರೆಕ್ಟಾಗಿ ಸ್ಯಾಮ್ ಅಡ್ಡಾಗಿ ಹೋಗೋಣ ಅಂದ್ಕೊಂಡೆ, ಬಿಕಾಸ್ ತುಂಬ ದಿನ ಆಯ್ತು ಹೋಗಿ. ಏನು ನಡೀತಿದ್ದೆ, ಏನು ಮಾಡ್ತವ್ರೆ ಬಾಯ್ಸು ನೋಡಿ ಮಾತಾಡ್ಕೊಂಡು ಬರೋಣ ಅಂತ ಆಟೋ ಮಾಡಿದ್ದೀನಿ ಇಲ್ಲಿಂದ. ಲೆಟ್ಸ್ ಗೋ. ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು, ನಮ್ಮ ಹೇರ್ ಸ್ಟೈಲಿಸ್ಟ್ ಒಬ್ರು ಇದ್ದಾರೆ, ಅವ್ರು ಕಾಲ್ ಮಾಡಿದೆ, ಅವ್ರು ಇಲ್ಲ ಇವತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ನಾಳೆ ಹೋಗೋಣ ಡಿಸೈಡ್ ಮಾಡಿದೆ. ಅದು ಬಿಟ್ಟರೆ ನಂದೊಂದು ಕಿಡ್ನಿ ಸ್ಟೋನ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಜಯನಗರ್ಗೆ. ಅದನ್ನು ಏನು ಅಂತ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಅವ್ರು ಫೋನ್ ರಿಸೀವ್ ಮಾಡಿದ್ಮೇಲೆ ಟೈಮ್ ಏನು ಅಂತ ಕೇಳಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕು. ತುಂಬ ಕೆಲಸ ಇದೆ ಇವತ್ತು. ಲೆಟ್ಸ್ ಗೋ. ಸೊ ಫೈನಲಿ ಸ್ಯಾಮ್ ಮಠ ರೀಚ್ ಆಗಿದ್ದೀನಿ. ಈಗ ಒಂದು ಚೂರು ನೋಡೋಣ. ಇಲ್ಲಿ ನೋಡಿ, ಟೀ ಬ್ರೇಕ್ ತೊಗೊಂಡವ್ರೆ ಅಣ್ಣ, ಟೀ ಬ್ರೇಕ್. ಆ್ಯಟಿಟ್ಯೂಡ್ ನೋಡಿ ಗೈಸ್, ಆ್ಯಟಿಟ್ಯೂಡು ನೋಡಿ. ಹಂಗೆ ನೋಡ್ತಾರೆ, ಗಾಂಚಲಿ ನೋಡ್ತಾರೆ ಹಂಗೆ. ಲೈ ಇಷ್ಟು ನೀರು ಕುಡಿಬೇಕು ಅವನು, ದಿನ 3 ಬಾಟ್ಲು ಖಾಲಿ ಮಾಡ್ಬೇಕು ಇದನ್ನು ಗೈಸ್. ಹೊರಟೆ ಸ್ಯಾಮ್ ಅಡ್ಡಾಯಿಂದ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತೆ ಇನ್ನೊಂದು ಆಟೋ ಅಲ್ಲಿ ಹೋಗ್ತಾ ಇದ್ದೀನಿ ಮನೆಗೆ. ಫ್ಯಾಮ್ಸು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಜಿಮ್ ಮುಗ್ಸ್ಕೊಂಡು ಬಂದಿದ್ದನಲ್ಲ, ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಆಗಿ ನಾನು ಎಲ್ಲರೂ ಹೋಗಬೇಕು ಅನ್ನಿಸ್ತಿತ್ತು ಒಬ್ಬನೇ. ಸೊ ಫ್ರೆಂಡ್ಸ್ಗಿಂತ ಯಾರಿಗೂ ಕೇಳಿದೆ ಎಲ್ಲರೂ ಹೋಗಬೇಕು ಅನ್ನಿಸ್ತಿತ್ತು. ಸೊ ಇಲ್ಲೇ ಹತ್ರ ಅಲ್ಲ, ಸ್ವಲ್ಪ ದೂರ 28 ಕಿಲೋಮೀಟ್ರಲ್ಲಿ ಯಾವುದೋ ಒಂದು ಜಾಗ ಇದೆ. ಏನೋ ಹೊಡೆದಾಕೋದು ಗಿಡ್ದಾಕೋದೆಲ್ಲ ಇದೆ ಅಂತೇಳಿ, ಕೋಪ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಂಥ ಜಾಗ ಅಂತೆ. ಹೋಗಿ ನೋಡೋಣ ಹೆಂಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು, ಕಾರಿಲ್ಲ, ಅದೇ ಬೇಜಾರು. ಹೋಗಿ ಬರೋಕ್ಕೆ 1000 ರೂಪಾಯಿ ಆಟೋಗೆ ಆಗ್ಬಿಡುತ್ತೆ. ಇಳ್ಕೊಂಡು ಆಟೋಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಸರ್ ಇಲ್ಲಿ ನೋಡಿ ಸರ್, ನೋಡಿ ಲೊಕೇಶನ್ ಒಳಗೆ ಬಂದಿದ್ದೀನಿ. ಇಲ್ಲಿ ಏನೇನೋ ಐಟಮ್ಗಳಿದೆ ಹೊಡಿಯೋಕ್ಕೆ. ಎಲ್ಲ ಕೋಪ ಎಷ್ಟಿದೆ ತೀರಿಸ್ಕೊಂಬಿಡೋಣ ಅಂತ ಬಂದಿದ್ದೀನಿ ಇವತ್ತು ಒಬ್ಬನೇ. ಅದನ್ನು ನೋಡಿ ಹಿಂಗೆ ಪುಡಿ ಹಿಂಗಿಲ್ಲ ನೇತಾಕ್ಬಿಟ್ಟು ಕೊಟ್ಟವ್ರೆ. ಹೊಡಿಯೋಕ್ಕೆ ಏನು ಕೊಡ್ತಾರೆ ನೋಡೋಣ. ನೋಟಿಸ್ ಬೋರ್ಡಲ್ಲಿ ನಮ್ಮ ಜೂಲಿ ಮಿಸ್ಸು ಎಣ್ಣೆ ಹೊಡೆದು ಅಯ್ಯೋ, ಅವಳು ನನ್ನ ಜೊತೆ ಮಾಡದೇ ಇರೋ ಕೆಲಸನೇ ಇಲ್ಲ ಕಣ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ
ಮೀರಿ ಮಾತಾಡು ಮನುಜನಲ್ಲಿ ಮನಸ್ಸಿಲ್ಲ ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸೋಲ್ಲ ಕೀಚಕರ ಕಸರತ್ತು ಸಾವಿರು ಸರಿ ತಪ್ಪು ಹುಡುಕಾಡಿ ಬಿಡೋ ಹೊತ್ತು ಬದುಕಿ ಬಾಳುವವರನ್ನು ಕಂಡರೆ ಕಿಡುಗಿಚ್ಚು ಸತ್ತು ಹೋದ ಮೇಲೂ ಬಿಡದು ನಿಮ್ಮ ಈ ಒಳಸಂಚು ಇಂಥ ಜನರು ಉಳಿಸಬೇಡ ಕರ್ಕೊಂಡು ಹೋಗೋ ಭಗವಂತ. ಎಲ್ಲ ಚಿಂದಿ ಮಾಡಾಕ್ಬಿಟ್ಟೆ. ಬಾಟಲ್ಗಳು, ಅಲ್ಲಿದ್ದಿದ್ದು ವಾಸು, ಚೇರು ಎಲ್ಲ ಚಿಂದಿ. ಗೈಸ್ 20 ಮಿನಿಟ್ಸ್ ಕೊಡ್ತಾರೆ ಯೂಶಲ್ ಆಗಿ ಅವರು. ನಾನು 4 ಮಿನಿಟ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀನಂತೆ. ಸೊ ಅಭಿಯಣ್ಣ ಸಿಗ್ತೀನಿ ಅಂದಿದ್ರು, ಜಯನಗರ್ಗೆ ಬಂದಿದ್ನಲ್ಲ. ಸೊ ಅಭಿಯಣ್ಣ ಹತ್ರ ಎಲ್ಲ ಮಾತಾಡ್ಕೊಂಡು ಈ ವಾಪಸ್ ಮನೆ ಕಡೆಗೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಸೊ ಮನೆಗೆ ರೀಚ್ ಆದೆ, ಬಟ್ ಯಾರು ಡೋರೇ ತೆಗಿತಾ ಇಲ್ಲ. ಸೊ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಈಗ ಮಲ್ಗಕ್ಕೆ ಹೋಗಬೇಕು. ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ಬಟ್ ಆಗಿಲ್ಲ ಹೋಗೋಕ್ಕೆ. ನಾಳೆ ಹೋಗಬೇಕು ನಾನು ಹಾಸ್ಪಿಟ್ಲಿಗೆ. ಆ್ಯಂಡ್ ಇವತ್ತು ಅಭಿಯಣ್ಣ ಸಿಕ್ಕರು ಆನ್ ದ ವೇ. ಸೊ ಸ್ವಲ್ಪ ತುಂಬ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ. ತುಂಬ ವರ್ಷ ಆಗಿತ್ತು ಅಭಿಯಣ್ಣ ಹತ್ರ ಕರೆಕ್ಟಾಗಿ ಮಾತಾಡಿ ಒಬ್ಬನೇ. ಸೊ ತುಂಬ ಹೊತ್ತು ಮಾತಾಡಿ ಒಂದಷ್ಟು ಹೆಂಗಿದೆ ಲೈಫೆಲ್ಲ ಮಾತಾಡಿ ಅಭಿಯಣ್ಣನ ಹತ್ರ ಎಲ್ಲ. ಸೊ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಹೊರಟೆ. ಬಟ್ ಕ್ಯಾಬ್ಗೇನೆ ಸಾಕಾಗಿ ದುಡ್ಡು ಖರ್ಚಾಗೋಯ್ತು. ಆ್ಯಂಡ್ ಕಮ್ಮಿಂಗ್ ಟು ದಟ್ ಹೊಡೆದಾಕಿದ್ದು ಎಲ್ಲ ಹೋಗಿದ್ನಲ್ಲ, ಆ ವಿಷಯಕ್ಕೆ ಬಂದರೆ ನನಗೆ ಫುಲ್ ಕೋಪ ಏನೇನಿದೆ ಎಲ್ಲ ತೀರ್ಸ್ಕೋಬೇಕು ಅಂತೆಲ್ಲ ಹೋಗೋಗಿ ಇಷ್ಟೆಲ್ಲ ಮಾಡಿದೆ. ಅದಾದಮೇಲೆ ಆಚೆ ಬಂದ ಮೇಲೂ ಇನ್ನೂ ಅದೇ ಮೈಂಡ್ಸೆಟ್ ಇರುತ್ತೆ. ಐ ವುಡ್ ನಾಟ್ ಪ್ರಿಫರ್ ದಟ್. ಅದು ಕೋಪ ಕಮ್ಮಿ ಮಾಡೋಕ್ಕೆ ಅನ್ನೋ ಜಾಗ ಅಲ್ವೇ ಅಲ್ಲ ಅದು. ಇನ್ನೂ ಜಾಸ್ತಿ ಮಾಡುತ್ತೆ ನಿಮ್ಮ ಕೋಪನ. ಆ್ಯಂಡ್ ಅಭ್ಯಾಸ ಮಾಡಿಸುತ್ತೆ. ಇವಾಗ ನೀವು ಹೊಡೆದಾಕಿ ಅಭ್ಯಾಸ ಆಗ್ಬಿಟ್ಟಿರುತ್ತಾ, ಇನ್ನೊಂದು 3-4 ಸರಿ ಹೋದರೆ ಹೊಡೆದಾಕಿ ಅಭ್ಯಾಸ ಆಗ್ಬಿಡುತ್ತೆ. ಕೈಯಲ್ಲಿ ಏನಾದ್ರು ಇದ್ರೆ ಕೋಪ ಬಂದಾಗ ಹೊಡೆದಾಕ್ಬಿಡ್ತೀರಾ, ಆ ಥರ ಆಗುತ್ತೆ. ಅದು ಬಿಟ್ಟರೆ ನಾನು ಆಟೋಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಅಭಿಯಣ್ಣನ ಮೀಟ್ ಮಾಡೋಕ್ಕೆ, ನನಗೆ ಇನ್ನೇನಾದ್ರು ಹೊಡೆದಾಕ್ಬೇಕಿತ್ತು, ಇನ್ನೇನಾದ್ರು ಸಿಕ್ಕರೆ ಹೊಡೆದಾಕ್ತೀನಿ ಅನ್ನೋ ಮೈಂಡ್ಸೆಟ್ಟು. ಸೊ ಅವಾಗ ಅನ್ನಿಸ್ತು, ಓಕೆ ದಿಸ್ ಇಸ್ ನಾಟ್ ಫಾರ್ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ. ಸೊ ನೀವು ಒಂದ್ಸರಿ ಹೋಗಿ ಟ್ರೈ ಮಾಡ್ಬೋದು. ಬಟ್ ನಾನು ಜಾಗ ಹೇಳಿದ್ರೆ ಮತ್ತೆ ಪ್ರಮೋಷನ್ ಅಂತೀರ, ಅದಕ್ಕೆ ಜಾಗನೇ ಹೇಳಲ್ಲ. ಸುಮ್ಮನೆ ಯಾಕೆ ಬೇಕು. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಬಿಟ್ಟರೆ ಏನಾದರೂ ಈ ಥರ ಯೂನಿಕ್ ಜಾಗ ಇದ್ದರೆ ಬೆಂಗಳೂರಲ್ಲಿ ಬೇರೆ ಎಲ್ಲೇ ಇದ್ರೂ ಕಮೆಂಟ್ ಹಾಕಿ, ನಾನು ವಿಸಿಟ್ ಮಾಡಿ ಹೆಂಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ಮಚ್ ವಾಚಿಂಗ್. ಬಾಯ್. ಸೊ ಇವತ್ತಿನ ಬೆಸ್ಟ್ ಮೂಮೆಂಟ್ ಬಂದು ಅಭಿಯಣ್ಣನ ಮೀಟ್ ಮಾಡಿದ್ದು. ಆ್ಯಂಡ್ ನನ್ನ ಮ್ಯೂಸಿಕ್ ಬಗ್ಗೆ ಎಲ್ಲ ತುಂಬ ಒಂದಷ್ಟು ಮಾತುಕತೆ ನಡೀತಾ ಇದೆ. ತುಂಬ ಮ್ಯೂಸಿಕ್ ಆಚೆ ಬರೋದಿದೆ. ಅದ್ರ ಬಗ್ಗೆ ಮಾತಾಡಿದ್ವಿ. ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಅದನ್ನು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಟ್ಸ್ ಮೈ ಬೆಸ್ಟ್ ಮೂಮೆಂಟ್.